ಸೀತಾ ನೀನು ಪ್ರೆಗ್ನೆಂಟ್ ಹಂಗ ದಡ ಮಾಡಬೇಡ. ಮೆಲ್ಲಕ್ಕೆ ಹೋಗು, ಮನ್ಯಾಗ ಇರ್ತಾರ ಅವರು. ಹೆಂಗ್ ಕೇಳಿಸ್ತೈತಿ? ನಡಿ ಒಳಗೆ ಹೋಗನೆ. ಹೌದಲ್ಲ, ನಾನು ಪ್ರೆಗ್ನೆಂಟ್. ಮೆಲ್ಲಕ್ಕೆ ಹೋಗ್ಬೇಕು. ಮಾಮಿ ಮಾಮಿ ಮಾಮಿ. ಅಯ್ಯೋ ದೇವ್ರೇ. ರಾಮು, ಇಷ್ಟು ಸಾಕ? ಇನ್ನು ಮೆಲ್ಲಕ್ಕೆ ನಡಿಲ್ಲ? ಸಾಕವಾ ಸಾಕು. ಇನ್ನ ಇವಾಗ ಹಿಂಗ, ಇನ್ನ ಮುಂದೆ ಹೆಂಗೋ ಏನೋ. ಇವಾ ಮಗಳ, ಇವಾ ಮಗಳ, ಯಾಕವಾ ಆಮೇಲೆ ಬರತಿ? ಕಾಲ್ಗೇನಾರು ಮಾಡ್ಕೊಂಡೇನು? ಮತ್ತೆ ಏನಾದ್ವಾ? ಯಾಕ ಅಳೆ ಅಂದ್ರ ಏನಾರ ಮಾಡ್ರಿ ಮತ್ತೆ ನನ್ನ ಮಗಳಿಗೆ? ಹ್ಞೂ ರೀ ಮಾವರೇ, ಮಾಡಿದ್ದಕ್ಕೆ ಆಕಿ ಮೆಲ್ಲಕ್ ನಡೆಯಾಕತ್ತ. ಆಕಿನೇ ಕೇಳ್ರಿ ಏನಂತ. ಏನಾದ್ವಾ? ಅಲ್ಲಿ ಏನ ಮಾಡ್ರಂತ? ಏನ್ ಬಡ್ದು ಗಿಡ್ದು ಕಾಲಿಗೆ ಮುರ್ದಾರ ಹೆಂಗ? ಹೇಳ್ಬಿಡು, ಇಲ್ಲೇ ಅವ್ರನ್ನ ಕೈ ಕಾಲು ಎಲ್ಲ ಮುಟ್ಟಿಗೆ ಮಾಡಿ ಇಟ್ಬಿಡ್ತೀನಿ. ಬೇಡಪ್ಪ, ಮುಟ್ಟಿಗೆ ಮಾಡಿದ್ರ ಮುಂದೆ ಹಂಗ ಬ್ಯಾಡ್ ಬಿಡು, ಇರ್ಲಿ. ಅಂದ್ರೆ ಏನ ಮಾಡಿರದೆ ಕರೆ ಹಂಗಿದ್ರೆ ಏನ್ ಮಾಡಿರ್ತೀರಿ ಕೇಳಿಬಿಡ್ತೀನಿ. ಅಯ್ಯೋ ಅಪ್ಪ, ನಾನೇ ಹೇಳ್ತೀನಿ, ಸುಮ್ಮನಿರು. ಏನತ್ವಾ? ಹೇಳು, ಏನತ್ತು? ಮಾಮಿ ಮಾಮಿ ಮಮ್ಮಿ, ನಾನು ಮಮ್ಮಿ ಆಗ್ತೀನಿ, ನಾನು ಮಮ್ಮಿ ಆಗ್ತೀನಿ. ಏನ ಯವ ಮಗಳ, ಯೋ ನೀವು ನೋಗಿಸ್ಕೊಂಬರತ್ತೆ. ಸೀಸಡಿ ತಗೊಂಡ್ಬಂದಿಲ್ಲ ಯವ ಮಗಳ. ಯೋ ನನ್ನ ಮಗಳ ಮಮ್ಮಿ ಆಗ್ತೈತಂತೆ ಯವ. ಮಾವರೇ, ಈಗಾಗಲೇ ಎಲ್ಲರೂ ಮಮ್ಮಿ ಆಗಿ ಬಂದು ಈಗ ಬೇರೆ ಮತ್ತು ಬೇರೆ ಇನ್ನೊಂದು ಮಮ್ಮಿ ಹಾಕತ್ತೀವ್ರಿ. ಆಯ್ತಾಯ್ತು ರೀ. ಹಂಗಂದ್ರೆ ಏನು ಹೇಳಿರ? ಒಂದು ಸಲ ಎಲ್ಲ ಮಮ್ಮಿ ಆಗೋದು ಏನು ಹೇಳೋದು ಅರ್ಥ ಆಗೋಲ್ತಪ್ಪ. ಅಲ್ರಿ ಮಾವ್ರೆ, ಚೀನಾ ದೇಶದಾಗ ಸತ್ತು ಹೆಣಕ್ಕೆ ಬಟ್ಟಿ ಸುತ್ತಿ ಇಟ್ಕೊಂಡು ಡಬ್ಬ್ಯಾಗ ಇಟ್ಟಿರ್ತಾರಲ್ಲ, ಅವಕ್ಕೆ ಮಮ್ಮಿ ಅನ್ನಲ್ಲೇನ್ರಿ? ಮತ್ತು ಈಗ ನಾವು ಸತ್ತೇನಾಗಿ ಮಮ್ಮಿ ಆಗಿ ಮುಗಿದ್ ಮತ್ತೆ ಈಗ ಇನ್ನೊಂದು ಮಮ್ಮಿ ಹಾಕತ್ತೀವಲ್ರಿ, ಅದಕ್ಕೆ ಹೇಳಿದ್ದು. ಅವ್ರ ದೇಶದಾಗ ಅವ್ರ ಮಮ್ಮಿ ಬೇರೆ ರೀ, ನಮ್ಮ ದೇಶದಾಗ ನಮ್ಮ ಮಮ್ಮಿ ಬೇರೆ. ಸುಮ್ಮನೆ ರೀ. ಏನ ನನ್ನ ಮಗಳಿಗೆ ಏನೇನು ತಿನ್ಬೇಕು, ಏನೇನು ಹುಡ್ಬೇಕು, ಏನೇನು ಆಸೆ ಎಲ್ಲ ಬೇಕಿ ತೀರ್ಸ್ಬಿಡ. ಮಮ್ಮಿ ಮಮ್ಮಿ, ನನಗೆ ಭಾಳ ಬೈಕಿದೆ ಮಮ್ಮಿ. ನನ್ನ ಮಗಳ, ನನಗೆ ಬೈಕ್ ಇರೋದು ಹೆಚ್ಚ, ನಾ ಮಾಡೋದು ಹೆಚ್ಚ. ನೋಡಿ ಮಗಳು, ಏನು ಬೇಕು ಎಲ್ಲ ಮಾಡ್ಕೊಡ್ತೀನಿ. 9 ತಿಂಗಳ ನಂತರ. ರಾಮು, ಹೊಟ್ಟಿ ಭಾಳ ವಜ್ಜಾಗತ್ತೈತೆ. ಸ್ವಲ್ಪ ನೀನೊಂಚೂರು ಕಡ ತಿಸ್ಕೋರ ನನ್ನ ಹೊಟ್ಟಿನ. ಏನ ಹೊಟ್ಟಿನ ಕಡ ಇಸ್ಕೊಳ್ಳೆ? ಕಡ ಕಿಸ್ಕೊಳಕಿದೇನು ವಸ್ತುನ? ಅಲ್ಲ, ನಿನ್ನ ಹೊಟ್ಟೆಗೆ ಪಾಪ ನನ್ನ ಹೊಟ್ಟೆ ಕಡ ಕಿಸ್ಕೊಳಕತ್ತಿತ್ತಂದ್ರೆ ಹಿಂಗೆ ಇರ್ತಿತ್ತು. ಅದು ನೀನೇ ಹೊಟ್ಟೆಗೆ ಇಟ್ಕೋಬೇಕು, ನೀನೇ ಬೆಳೆಸ್ಬೇಕು, ನೀನೇ ಪಾಲನೆ ಮಾಡಬೇಕು. ನನಗೆ ಹೆಂಗೆ ಬರುತ್ತದು? ಹೌದಲ್ಲ ರಾಮು, ಹೊಟ್ಟೆ ಎಷ್ಟು ಪಾಪುಗಳಿರ್ಬೋದು? ಎಲ್ಲರಿಗೂ ಒಂದೇ ಇರುತ್ತೆ, ನಿನಗೂ ಒಂದೇ ಇರುತ್ತೆ. ನನಗೆ ಯಾಕೋ ಡಜನ್ ಅದವನ್ನ ಅನ್ಸತೈತಿ. ಅಲ್ಲ, ಡಜನ್ ಅಡ್ಯಾಕ್ ನೀನೇನು ಅಂದಿನ? ಅಲ್ಲ, ಡಜನ್ ಅಂತ ನಿನಗೆ ಯಾಕೆ ಅನಿಸ್ತು? ಮತ್ತು ನಮ್ಮ ಹೊಟ್ಟೆಗ ನಿನ್ನ ಮಗಳದಳೋ ಮಗ ಅದನೋ ಗೊತ್ತಿಲ್ಲ, ಡಬ್ಲ್ಯೂ ಪಾಡಕತ್ತನ. ಆ ಗುದ್ದ ಹೊಡ್ತಕ್ಕ ಡಜನ್ ಮಕ್ಕಳು ಒದ್ದಾಡ್ತಲ್ಲ, ಹಂಗಾಕತೈತಿ. ಅದಕ್ಕೆ ಅಂದೆ. ಸರಿ, ಹೊತ್ತಾತು, ನಡಿ ಮಕ್ಕೊಂದು ನಡಿ, ರೆಸ್ಟ್ ತಗೋಬೇಕು. ಹಂಗೆ ಅಡ್ಡಾಡ್ಬಾರ್ದು ಇಷ್ಟು ನಡಿ. ದೆವ್ವಪ್ಪು ಅಡ್ಡಾಡ್ತತ್ತೋ ಮೇಲೆ. ನಡಿ ಒಳ ನಡಿ. ನಾವು ಅಲ್ಲಂದೇವು, ಇನ್ಯಾದೇವು ಬರ್ತಾವು? ಕೆಟ್ಟ ದೆವ್ವ. ನೀನು ಈಗ ಹೊಟ್ಟಿಲಿದೆ ಅಂತ ಗೊತ್ತಿದ್ದು ಸಂಕಟಕಾರ ಕೆಟ್ಟ ದೆವ್ವಗಳು ಕೆಟ್ಟ ಕಂಡುಬಿಡ್ತಾವ ನೋಡು. ಅದಕ್ಕೆ ಒಳಗಿರೋ ಸುಮ್ಮನೆ ಮುಚ್ಕೊಂಡು. ಹೌದಲ್ಲ. ಸೀತಾ ಸೀತಾ, ಯಾಕೆ ಹಿಂಗೆ ಅಳಕತ್ತಿ? ಏನಾಯ್ತು? ಅಯ್ಯೋ ದೇವ್ರಿ, ಹೊಟ್ಟೆ ನುಸಕತ್ತ. ತಡಿ ಒಳಗೆ ಹೋಗೋಣ ಬಾ. ಅತ್ತೀರಿ ಏನಾರು ಮಾಡ್ತಾರೆ, ನಡಿ ಒಳಗೆ ಹೋಗೋಣ. ನನಗೆ ಹೆರಿಗೆ ನೋವು ಕಾಣಿಸ್ಕೊಂತ ಅನ್ಸುತ್ತೆ. ನಡಿ, ಡಾಕ್ಟರ್ನ ಕರೆದು ಹೆರಿಗೆನಾರು ಮಾಡಿಸ್ಕೊಳಕ್ಕೆ ಹೇಳ್ತೀನಿ. ನಡಿ, ನಾವು ಓಡಿ ಕಾರ್ ತೊಗೊಂಡು ಹೆರಿಗೆ ಡಾಕ್ಟರ್ ಕರ್ಕೊಂಬರ್ತೀನಿ. ಆಯ್ತೀರಂತಲ್ಲ ಏನು ಬಿಡ್ತೀನಿ. ನಡಿ. ಅಲ್ಲೇ ಯಾಕೆ ಭಾಳ ಟೆನ್ಷನ್ ಆಗತ್ತೇನ್ರಿ? ಸಮಾಧಾನ ಏನಾಗಲ್ಲ. ಡಾಕ್ಟರ್ ಅದಾರಿ ಒಳಗೆಲ್ಲ ನೋಡ್ಕೊಂತಾರೆ. ಅಂದ್ಬಿಡ್ರಿ. ಏನು ಹೇಳ್ರಿ ಮಾವರೇ, ಯಾಕೆ ಕೈಕಲ್ಲಿ ನಡಕತ್ತವ್ರಿ? ಅಂಜಿಕ್ ಬರತ್ತೈತ್ರಿ. ನಿಮಗೂ ಹಿಂಗಾಗಿತ್ತೇನ್ರಿ? ನಾನು ನಿಮ್ಗಿಂತ ಜಾಸ್ತಿ ಆಗಿತ್ರಿ. ನೀವು ಇಷ್ಟು ಗಟ್ಟಿ ಮಾಡಿ ನಿಂತೀರಿ. ನಾ ಇತ್ತ ಓಡಾಡ್ಬಿಟ್ಟಿದ್ರಿ ಹಾಸ್ಪಿಟ್ಲಿಗೆ. ಅಂತೂ ಇದ್ದ ನನ್ನ ಮಗಳು ಡಾಕ್ಟರ್ ಮನೆಗೆ ಬಂದು ಮಗಳು ಹೆರಿಗೆ ಮಾಡ್ಸಕತ್ತಾರ. ಚಿಂತೆ ಸುಮ್ಮನೆ ಆರಾಮದ ನನ್ನ ಮಗಳು ಕಟ್ಟಿದಲ್ರಿ. ಕಿ ಚಿಂತೆ ಮಾಡ್ಬಿಡ್ರಿ. ನೋಡ್ರಿ ಮಾವರ, ಯಾಕಂದ್ರೆ ನೀ ಚೀರ್ತಾಳ್ರಿ. ಆಕೆ ಚೀರದ್ ಕೇಳ್ಬಿಟ್ರೆ ನನಗೆ ಅಂಜಿಕಿನ ಬರತೈತ್ರಿ. ಎದೆ ಡಬ ಹೊಡ್ಕೊಳಕತ್ತೈತ್ರಿ.
ಅದು ಫಸ್ಟ್ ಟೈಮ್ ಅಲ್ರಿ ನಿಮ್ಗೆ, ಅದಕ್ಕೆ ಹಂಗಾಗತ್ತೆ ರೀ. ಈ ಒಂದೇ ದಾತ್ರ ಯಾನೇ ಅಡಿಗೆ ನೋಡ್ರಿ ಅವ ನೀವು ಅಂತಿಲ್ರಿ ಗಟ್ಟಿ ಮಾಡಿ ಇನ್ನೊಂದು ಸ್ವಲ್ಪ ಚೀರ್ ಅಂತೇಳಿ ಜಲ್ದಿ ನನ್ನ ಮಗು ಎಂತದೈತೆ ನೋಡ್ಬೇಕಂತೀರಿ. ಸ್ವಲ್ಪ ರೂಢ ಆಗತ್ತಂಗೆ ಹಂಗಲ್ಲನ್ರಿ ಮೊದ್ಲು ಎಲ್ಲದು ರೂಢ ಆದ್ಮೇಲೆ ಎಲ್ಲ ಸಾಮಾನ್ಯ ಅನ್ಸುತ್ತೆ. ಏನು ಅಂಜಿಕೆ ಮಾಡ್ಬೇಡ್ರಿ, ಆರಾಮಿರ್ರಿ. ರೀ ಅತ್ತೀರ ಈಕಿ ಆರಾಮದಲ್ರಿ? ಏನತ್ರಿ ಪಾಪು ಅದು ಗಂಡ ಹತ್ರಿ ಹೆಣ್ಣು ಹತ್ರಿ? ಅಯ್ಯ ಖುಷಿ ಸುದ್ದಿ. ನೀವು ಹೇಳೋದು ಗೊತ್ತಾಗ್ಬಿಟ್ರಿ, ಹಂಗಾರೆ ಗಂಡ ಬಿಟ್ಟೈತೆ ನನಗೆ. ಅಲ್ಲೆಲ್ಲ ಅಳಿಯಾರ ಹೊಡೆದ್ರು ಚಾನ್ಸ್ ಉಂಡು ಮಗು ನುಡ್ಸ್ಬಿಟ್ರಿ. ಬಾಬಾ ಬಾಬಾ ಅಯ್ಯ ಹಳೆಯರ ಯಾರು ಹುಟ್ಟೇವ್ರಿ? ಏನ ಯಾರು ಕೊಂಡು ಬಿಟ್ಟೇವ್ರಿ? ಬಂಪರ್ ಲ್ಯಾಟ್ರಿನೇ ಹೊಡಿತ್ ಬಿಡ್ರಿ ಹೆಂಗಿದ್ದು ನನಗೆ. ಬಾಬಾ ನೋಡ್ರಿ ನನ್ನ ಮಗಳು ಲ್ಯಾಟ್ರಿನ ಹೊಡ್ಸ್ಬಿಟ್ಲಿ ನಿಮಗೆ. ಅಯ್ಯ ಹಳೆಯರ ಸಮಾಧಾನ ರೀ, ಪೂರ ಇರೋ ತನಕ ಕೇಳ್ರಿ. ಒಂದು ಗಂಡು ಒಂದು ಹೆಣ್ಣು ಹುಟ್ಟೈತ್ರಿ. ಎರಡು ಗಂಡು ಇದು ನೀವು ಯಾರಂತ ತಿಳ್ಕೊಡ್ರಲ್ಲ, ಅಲ್ಲ ಒಂದು ಗಂಡು ಒಂದು ಹೆಣ್ಣು. ಅಳಿಯಾರ ಹಂಗಾರೆ ಒಂದು ಲಕ್ಷ್ಮಿನ ಬಂದ್ಬಿಟ್ರಿ ಹೆಂಗಿದ್ರಿ ಮನೆಗೆ? ಹೌದು ಬಿಡ್ರಿ, ಮತ್ತೊಂದು ಹೆಣ್ಣು ಹಿಡಿಯತ್ತೆ, ಒಂದು ಗಂಡು ಒಂದು ಹೆಣ್ಣು ತಲ್ಬಿಡ್ರಿ. ಮತ್ತೆ ಯಾಕೆ ಚಿಂತಿನ ಬಗೆಯಿರುತ್ತೆ, ಡಾಕ್ಟ್ರಿಗಳು ಆಪ್ರೇಷನ್ ಮಾಡಿಸ್ಬಿಡ್ತೀನಿ. ಆತಾಯ್ತ್ರಿ, ಹಂಗ ಮಾಡೋಣಂತೆ. ಈಗ ನೋಡಕ್ ಬಿಡ್ತಾರೆ, ನಾವು ಪಾಪುಗಳು ನೋಡ್ಬೇಕಾ ಬೇಡ? ಹೇಳನ್ರಿ ಡಾಕ್ಟ್ರಿಗೆ. ಬರ್ರಿ ಹೋಗಂಬರ್ರಿ, ಬರ್ರಿ ಹೇಳ್ಯಾರ ನೋಡಿ ಬರ್ರಿ ಮಕ್ಕಳನ್ನ. ಒಲಿಲ್ಲ ಏ ಬಾದ್ರ ಮೊಮ್ಮಗಳು ಬಿಟ್ಬಿಟ್ರೆ. ಹೌದಲ್ರಿ ಮಾವರ, ಯಾಳು ನನ್ನ ಕೂಸು ಎಂತ ಚಂದದವಲ್ರಿ. ರಾಮು, ಈ ಹುಡುಗ ನಿನ್ನಂಗ ಆಯ್ತು ನೋಡ. ನಮ್ಮ ಅಪ್ಪನವ್ರು ಹೋಲ್ಬೇಕ, ನಮ್ಮ ಅಜ್ಜನವ್ರು ಹೋಲ್ಬೇಕ, ಹೋಗಿ ನಿನ್ನ ಹೊತ್ತೈತ್ ನೋಡಿದ. ಹೌದು ನೋಡ್ ಸೀತಾ, ಈ ಹೆಣ್ಣು ಪಾಪ ಐತಲ್ಲ ನಿನ್ನ ಹೋತ್ಬಿಟ್ಟೈತಿ. ನಮ್ಮ ಅಮ್ಮನಾರು ಹೋಲ್ಬೇಕಾ, ನಮ್ಮ ಅವ್ವನಾರು ಹೋಲ್ಬೇಕಾ? ಹೋಗಿ ನಿನ್ನ ಹೋತ್ಬಿಟ್ಟೈತಿ. ಅಯ್ಯ ಅಲ್ರಿ, ಮತ್ತೂ ಒಂದು ರಾಮು ಹುಟ್ಟಿದ, ಮತ್ತೊಂದು ಸೀತಾ ಹುಟ್ಟಿದ್ಲು. ಸುಮ್ಮನಿರ್ರಿ ಬಾಬಾ ಏನು ಮಕ್ಕಳು ಅಂತ ಖುಷಿ ಪಡ್ಬಿಟ್ಟು ನಾನು ಹೋತಾವ್ ನೀನು ಹೋತಾವ ಅಂತಿರಲ್ಲ. ಅಯ್ಯ ಅಳಿಯಾರ, ನೀವಿಬ್ರು ಚಂದ ನೋಡಿಲ್ಲ ದಿಟ್ಟಿಸಿ. ಅವು ಎರಡು ಹುಡುಗರು ನಮ್ಮ ಅತ್ತಿ ಮಾವನ ಹೋತಾವ್ರಿ, ನಮ್ಮ ಕಂದನೆ ಇದನ್ನ ಬಂದ ತೋಕ ಅಲ್ಲೇನ್ರಿ? ಹೌದೌದು, ನಮ್ಮ ಅಪ್ಪ ನಮ್ಮವನ ವಾಪಸ್ ಹುಟ್ಟಿ ಬಂದಾರ. ಹಂಗಿದ್ರೆ ಏನು ನಿಮ್ಮಪ್ಪ ನಿಮ್ಮವ್ವ ನನ್ನ ಹೊಟ್ಟೆ ಮತ್ತೆ ಹುಟ್ಟಿ ಬಂದಾರ? ಛೇ ಇಲ್ರಿ, ನಿಮ್ಮನ್ನೇ ಕೊಲ್ತಾವು. ನಮ್ಮ ಅಪ್ಪನ ಅಪ್ಪ ಅವ್ವ ಹುಟ್ಟಿ ಬಂದಾರ್ರಿ. ಇಲ್ರಿ ಅಳಿಯಾರ, ನಮ್ಮ ಅತ್ತಿ ಮಾವನ ಹುಟ್ಟಿ ಬಂದಾರ್ರಿ. ಇಲ್ರಿ, ಬೇಕಾದ್ರೆ ನಮ್ಮ ಅಪ್ಪ ನಮ್ಮನ್ನ ಕರೆಸ್ತೀನಿ ನೋಡ್ರಿ, ಬೇಕಾರೆ ಅವ್ರು ನೋಡಿ ಹೇಳ್ತಾರೆ ನಮ್ಮ ಅಜ್ಜ ಅಮ್ಮನ ಹುಟ್ಟು ಬಂದಿರೋದ್ರಿ. ಇಲ್ರಿ, ನಮ್ಮ ಮನೆಯವರು ನಾವು ನೋಡಿ ಇಲ್ಲೇ ಮುಂದೆ ಕೇಳತ್ತೀವಿ. ನಮ್ಮ ಕಂದನಿ ನಮ್ಮ ಇದಾಗ ಹುಟ್ಟಿದ್ದು, ನಮ್ಮ ಅತ್ತಿ ಮಾವರೇ ಹುಟ್ಟಿ ಬಂದಿರೋದು. ಇಲ್ರಿ ಅತ್ತೀರ, ನೀವು ಸರಿ ನೋಡವಲ್ರಿ. ನಮ್ಮ ಅಜ್ಜ ಅಮ್ಮನ ನಮ್ಮ ಹೋಲಿಕೆ ಐತೆ ನೋಡ್ರಿ. ಬೇಕಿದ್ರೆ ಆ ಕಣ್ಣು, ಆ ಮೂಗು, ಆ ಬಾಯಿ ನೋಡ್ಬೇಕಿದ್ರೆ. ಅದ್ರಾಗೂ ಆ ಹೆಣ್ಣುಡುಗಿ ಕಣ್ಣು ನೋಡ್ರಿ ಎಷ್ಟು ಚಂದ. ನಮ್ಮ ಅಮ್ಮನ ಕಣ್ಣು ಹಿಂಗ ಇದ್ದು ರೀ, ಕೈ ಬಳ್ಳಂತೂ ಸೇಮ್ ಅಚ್ಚ. ನನ್ನ ಮಗ ನೋಡ್ರಿ, ನಮ್ಮ ಅಜ್ಜ ಹಿಂಗ ಮಾಡ್ತಿದ್ ನೋಡ್ರಿ. ನೋಡೋದು ಹಿಂಗ ಕೈ ಬಾಯಿ ಆಡ್ಸೋದು ಸೇಮ್ ರೀ, ಸೇಮ್ ಡಿಕ್ಟೋ ನಮ್ಮ ಅಜ್ಜ ಅಮ್ಮ ರೀ. ಹಂಗಾಗಿ ಕೆಲಸ ಕೆಡ್ತ್ರಿ ಅಲ್ರಿ. ನಿಮ್ಮ ಅಜ್ಜ ನಿಮ್ಮಮ್ಮ ಆದ್ರೆ ಗಂಡ ಹೆಂಡತಿ ಆಗಿದ್ರಲ್ಲ, ಈಗ ಹುಟ್ಟಿ ಬಂದ್ರೆ ಅಣ್ಣ ತಂಗಿ ಅಕ್ಕರಿತ್ತು. ಹಂಗಿರಂಗಿಲ್ರಿ, ಅಲ್ಲ ಹಂಗಿದ್ರೆ ನಮ್ಮ ಕಂದನಿಗೆ ಅದಾರ ಬಿಡ್ರಿ, ನಿಮ್ಮ ಕಂದ ನೀವು ಅಲ್ಲಿ ಹಂಗಿದ್ರು ಹುಡ್ರು. ಅಜ್ಜ ಅಮ್ಮ ಅಂದ್ರೆ ಹಂಗಲ್ರಿ, ನಮ್ಮ ಅಜ್ಜ ಅವ್ರ ಅಣ್ಣ, ಅಲ್ಲ ಅವ್ರ ಅಕ್ಕ, ಅವ್ರಿ ಇವರು. ಅಲ್ರಿ ನಮ್ಮ ಅತ್ತಿ ಅವ್ರನ್ರಿ. ಅಯ್ಯೋ ಮಮ್ಮಿ, ಯಾರನ್ನಾರ ಗೊತ್ತಿರ್ಲಿ, ಈಗ ನನಗೆ ಮಕ್ಕಳು ಆಯ್ತು, ಎರಡು ಮಕ್ಕಳು ನೋಡಿದೆ ನಾನು. ಇಲ್ಲಿಗೆ ಕತಿನ ದಿ ಎಂಡ್ ಮಾಡೋಣ ಸಾಕು. ನನಗೂ ಇನ್ನೂ ಈ ಮುಂದೆ ಈ ಮಕ್ಕಳನ್ನ ಬೆಳೆಸೋದು ಇನ್ನು ಜಗ್ಗಿ ಕೆಲಸದವು, ಇದ್ರಾಗ ನನಗೆ ಆಗಂಗಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರಿಗೂ ಈ ಕತಿ ಇವತ್ತು ಮುಗೀತು, ನಾಳೆಯಿಂದ ಹೊಸ ಕತಿ ಸ್ಟಾರ್ಟ್ ಅಂತ ಹೇಳ್ತಾ ಇದ್ದೀನಿ. ನೀವು ನಾಳೆಯಿಂದ ಹೊಸ ಕತಿ ನೋಡೋದಕ್ಕೆ ರೆಡಿ ಆಗ್ತಾ ಇರಿ. ಯಾರ್ಯಾರು ಹೊಸದಾಗಿ ಈಗ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಿಮ್ಮ ಎಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿರಿ. ಹೆಂಗಿತ್ತು ನಮ್ಮ ಕತೆ ಅಂತ ಕಾಮೆಂಟ್ ಮಾಡಿರಿ.